ಅಗ್ರಿಕಲ್ಚರ್ ಕಾಲೇಜಿನಲ್ಲಿ MSc ಆಗಿ ಆಮೇಲೆ ಅಲ್ಲೇ 2 ವರ್ಷ ಟೀಚಿಂಗ್ ಇದ್ದುಬಿಟ್ಟು ಮತ್ತೆ PhD ಸೇರಿಬಿಟ್ಟು ಮತ್ತೆ ಅಷ್ಟೊತ್ತಿಗೆ ಆಗ ಗೌರ್ಮೆಂಟ್ನಲ್ಲಿ ನಮ್ಗೆ ಸಂಬಳ ಸಿಕ್ಕಿದೆ 188 ರೂಪಾಯಿ ತಿಂಗಳಿಗೆ. ಆಯ್ತಾ. ಆಮೇಲೆ ಈ ಕನ್ಸಾಲ್ಟೇಟು ಮತ್ತೆ SBI ಮತ್ತೆ ಫುಡ್ ಕಾರ್ಪೊರೇಷನ್ ಇದೆಲ್ಲ ಕಾಲ್ ಮಾಡಿದ್ರು. ಸೊ 3ಕ್ಕೆ ಹಾಕಿದೆ, 3ಕ್ಕೂ ಸೆಲೆಕ್ಟ್ ಆಯ್ತು. ಮೈಕ್ರೋಬಯಾಲಜಿ. ನನ್ನ MSc ಸಬ್ಜೆಕ್ಟು ಅದೇ ಮೈಕ್ರೋಬಯಾಲಜಿ, ಪ್ಲಾಂಟ್ ಪೆಥಾಲಜಿ ಮತ್ತು ಮೈಕ್ರೋಬಯಾಲಜಿ. ಅದರಲ್ಲಿ ಒಂದು ದೊಡ್ಡ ಚಾನ್ಸ್ ಏನಾಯ್ತಂದ್ರೆ ಆಗ ಆ ಟೈಮ್ನಲ್ಲಿ ಪಾರ್ಟ್ ಬೈ ಥೀಸಿಸ್, ಪಾರ್ಟ್ ಬೈ ಪೇಪರ್. ಸೊ ಥೀಸಿಸು ಬರೀಬೇಕು, MScಗೆ ಥೀಸಿಸ್ ಬರೀಬೇಕು ಆಗಿತ್ತು. ಆಗ ಥೀಸಿಸ್ ಬರೀಲಿಕ್ಕೆ ಅಂತೇಳಿ ಗೋವಾದ ಹತ್ರ ಒಂದು ಕಾಡಿದ್ದೇನೆ ಅಂತ, ರಾಕ್ವೆಲ್ ಅಂತ ಒಂದು ಕಾಡಿದೆ. ಅಲ್ಲಿ ಹೋಗಿ ಕಾಡು ಗಿಡಗಳಿಗೆ ಹೇಗೆ ರೋಗ ಬರೋದು, ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಅಂತ ಹೇಳುವಂಥ ವಿಚಾರ ಸ್ಟಡಿ ಮಾಡಿ ಥೀಸಿಸ್ ಬರೆದಿದ್ದೆ. ಸೊ ಅದೇ ಇದರಲ್ಲಿ ನಾನು PhDಗೂ ಸೇರಿಕೊಂಡೆ. ಸರಿ ಸರಿ. ಅಷ್ಟೊತ್ತಿಗೆ ಕನ್ಸಲ್ಟೇಟಿವ್ನಲ್ಲಿ ಸಂಬಳ ಜಾಸ್ತಿ ಇತ್ತು. ಆಗ ಒಂದು ತಿಂಗಳಿಗೆ 4,000 ರೂಪಾಯಿ ಸಂಬಳ, ಇಲ್ಲಿ 188. ಎಲ್ಲ SBIಗೂ ಅಷ್ಟೇ ಇರಲಿಲ್ಲ, ಫುಡ್ ಕಾರ್ಪೊರೇಷನ್ ಅಷ್ಟೇ ಇರಲಿಲ್ಲ. ಮೊದಲು ಕನ್ಸಲ್ಟೇಟ್ ಹೋದೆ, ಅಲ್ಲಿ ಒಂದು 2,500 ಜನ ಅಪ್ಲಿಕೇಶನ್ ಹಾಕಿದ್ರು. ಅದರಲ್ಲಿ 2 ಸೀಟ್ ಖಾಲಿ ಇದ್ದಿದ್ದು. ಆದಾಗ 2 ಸೀಟ್ನಲ್ಲಿ ನಾನು ಮತ್ತು ಇಬ್ರು ಸೆಲೆಕ್ಟ್ ಆಗ್ತೀವಿ. ಸೊ ನಾವು ಇಬ್ರು ಜೊತೆಯಲ್ಲಿ ಪ್ರೊಫೆಷನಲ್ ಪೀರಿಯಡ್ ಎಲ್ಲ ಮಾಡ್ಕೊಂಡ್ವಿ. ಆಗ ಕಂಡೀಷನ್ ಒಂದಿತ್ತು, 25 ವರ್ಷ ಸರ್ವಿಸು ಅಥವಾ 58 ವರ್ಷಕ್ಕೆ ರಿಟೈರ್ಮೆಂಟ್ ಅಂತ ಇತ್ತು. ನಂದು 25 ವಯಸ್ಸು 25 ಇತ್ತು, 50ಕ್ಕೆ ರಿಟೈರ್ಡ್ ಆಗ್ಲಿಕ್ಕೆ ಆಯ್ತು. ಸೊ ಹಾಗೆ ಏನು ಮಾಡಿಕೊಂಡೆ, 50 ವರ್ಷ ಸರ್ವಿಸ್ ಆದಾಗ ಮಧ್ಯದಲ್ಲಿ ಒಳ್ಳೊಳ್ಳೆ ಅಪರ್ಚುನಿಟೀಸ್ ಇತ್ತು. ಭಾಳಷ್ಟು ಟ್ರೈನಿಂಗ್ ಕಂಪನಿಯವರೆಲ್ಲ ಕಳಿಸಿದ್ರು. ಇದಕ್ಕೆ ಬಂದಿದ್ದೆ, ಆಂಧ್ರದಲ್ಲಿ ಅದೊಂದು ಇದೆಲ್ಲ ಒಂದು 15 ದಿವಸ ಟ್ರೈನ್, ಫೈನಾನ್ಸ್ ಫಾರ್ ನಾನ್ ಫೈನಾನ್ಷಿಯಲ್ ಎಕ್ಸಿಕ್ಯೂಟಿವ್ಸ್ ಅಂತ ಸ್ಕೂಲ್ ಇದೆ, ಅಲ್ಲಿ ಒಂದು 15 ದಿವಸ ಟ್ರೈನಿಂಗ್ ಆದೆ. ಆಮೇಲೆ ಟ್ರಿವೆಂಡ್ರಮ್ಗೆ ಹೋಗಿದೆ, ಅಲ್ಲಿ ಒಂದು 3 ದಿವಸದ ಇಂಡಸ್ಟ್ರಿಯಲ್ ಅಲ್ಲ ಕೇರಳ ಅಲ್ಲಿ ಹೋಗಿ ಇದು ಮಾಡಿದೆ, ಟ್ರೈನಿಂಗ್ ಆದೆ. ಆಮೇಲೆ ಡೆಲ್ಲಿಗೆ ಒಂದು ಆರ್ಗ್ಯಾನಿಕ್ ಸೆಮಿನಾರ್, ವರ್ಲ್ಡ್ ವೈಡ್ ಆರ್ಗ್ಯಾನಿಕ್ ಸೆಮಿನಾರ್ ಅಂತ ಹೋದೆ. ಅಲ್ಲಿ ನನ್ನ ಲೈಫ್ ಚೇಂಜ್ ಆಯಿತು. ಆ ಸೆಮಿನಾರಿಗೆ ಹೋಗಿದ್ದಾಗ ನನಗೆ ಆರ್ಗ್ಯಾನಿಕ್ನ ವಿಚಾರ ಕಲೀಲಿಕ್ಕೆ, ಭಾಳಷ್ಟು ವಿಚಾರ ಕಲೀಲಿಕ್ಕೆ ಗೊತ್ತಾಯಿತು. ಕಾರಣ ಏನು ಅಂತ ಹೇಳಿದರೆ, ನಾನು ಹೋದ ಒಂದು 5 ವರ್ಷ ಆಗಿತ್ತು ಕಂಪ್ನಿ ಕೆಲಸ ಮಾಡಿ. ಎಲ್ಲ ಹೋದಲ್ಲಿನೂ ಒಳ್ಳೆ ರಿಸಲ್ಟ್ ಬಂತು ಅಂತ ಹೇಳಿ ನನ್ನನ್ನು 25 ದಿವಸದಿಂದ 3 ತಿಂಗಳಿಗೆ ಟ್ರಾನ್ಸ್ಫರ್, 1 ತಿಂಗಳು. ಅದನ್ನು ಒಳ್ಳೇದಾಯ್ತು ನನಗೆ, ಬೇರೆ ತಿಳ್ಕೊಂಡಾಗಾಯ್ತು. ಇನ್ನು ಸೆಮಿನಾರಿಗೆ ಹೋದಾಗ ಈ ಸೆಮಿನಾರ್ನಲ್ಲಿ ಏನು ಮಾಡಿದ್ರು ಅಂದರೆ, ಇಬ್ಬರಿಗೂ ಒಂದು ರೂಮ್ ಕೊಟ್ಟರು. ನನ್ನ ಲೆಕ್ಕಿಗೆ ಒಂದು ಜರ್ಮನ್ ಸೈಂಟಿಸ್ಟು ನಾನು ಒಂದು ರೂಮ್ನಲ್ಲಿ ಇದ್ವಿ. ನನಗೆ ಆಗ ಏನಂದರೆ, ಆ ಏಜಿನಲ್ಲಿ ಜರ್ಮನ್ ಸೈಂಟಿಸ್ಟು ಮತ್ತು ಅಮೆರಿಕನ್ ಸೈಂಟಿಸ್ಟ್ ಅಂದರೆ ಒಳ್ಳೆಯವರು ಭಾಳ ದೊಡ್ಡ ಕಲ್ತವ್ರು ಅವರು, ಅವ್ರಿಗಿಂತ ಜಾಸ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಜರ್ಮನ್ ಸೈಂಟಿಸ್ಟ್ ಖುಷಿಯಾಗಿ ಹೋಗ್ಬಿಟ್ಟು ರೂಮಿಗೆ 4 ಗಂಟೆ ಎಂಟ್ರ್ ಇದೆ. 4 ಗಂಟೆ ಎಂಟ್ರ್ ಆಗಿ 7 ಗಂಟೆವರೆಗೂ ನೀವು ಹೇಗೆ ಮಾಡಿದ್ರಿ, ನಿಮ್ಗೆ ಎಲ್ಲಿಂದ ಗೊತ್ತಾಯಿತು, ಇದೇನೇನು ಎಕ್ಸ್ಪೆರಿಮೆಂಟ್ಸ್ ಮಾಡಿದಿರಿ, ಅದು ಇದು ಅಂತ 100 ಪ್ರಶ್ನೆ ಕೇಳಿದೆ. ಅವ್ನು ಕೊನೆವರೆಗೂ ಮಾತಾಡಿಲ್ಲ, 7 ಗಂಟೆವರೆಗೂ ಮಾತಾಡೇ ಇಲ್ಲ. 7 ಗಂಟೆ ನಂತರ ನನ್ನನ್ನು ನೋಡಿ ನಗಾಡಕ್ಕೆ ಶುರು ಮಾಡಿದ. ಆಗ ನಾನು ಕೇಳಿದೆ, ಯಾಕೆ ನಾನು ಹುಚ್ಚಿನ, ಯಾಕೆ ಇಷ್ಟು ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾ ಇಲ್ಲ ನಾನು. ಆಗ ಒಂದು ಮಾತು ಹೇಳಿದೆ, ವಿ ಆಲ್ ಲರ್ನ್ ಫ್ರಮ್ ಇಂಡಿಯನ್ಸ್ ಅಂತ. ನನಗೆ ಶಾಕ್ ಆಗ್ಬಿಡ್ತಾರೆ, ನಮ್ಮಲ್ಲೇ ಗೊತ್ತಿಲ್ದಿದ್ದು ನಮ್ಮದನ್ನೇ ಏನು ಕಲ್ತ್ಬಿಟ್ಟು ಇವ್ರು ಮಾಡ್ತಾ ಇದ್ದಾರೆ ಏನಂತ ಹೇಳಿದೆ. ಅದಕ್ಕೆ ಅವನು ಹೇಳ್ದ, ನಾನು ಜರ್ಮನ್ ಲ್ಯಾಂಗ್ವೇಜ್ ಮತ್ತು ನಿಮ್ಮ ಸಂಸ್ಕೃತ ಲ್ಯಾಂಗ್ವೇಜ್ 2 ಕನ್ನಡ ತೆಲುಗು ಇದ್ದಾಗೆ, ಸುಲಭದಲ್ಲಿ ಅರ್ಥ ಆಗ್ತದೆ. ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ 8 ರಿಂದ 16 ಅರ್ಥಗಳಿದ್ದಾವೆ. ಈ 16 ಅರ್ಥಗಳಲ್ಲಿ ಕೃಷಿಗೆ ಯಾವುದು ಸಂಬಂಧಿತ ಅಂತ ಹೇಳ್ಬಿಟ್ಟು ನಾವು ಮೊದಲು ಕಲ್ತೀವಿ. ಕೃಷಿಯಲ್ಲಿ ಮುಂದೆ ಬರಬೇಕಂದ್ರೆ ಕೃಷಿಗೆ ಯಾವ ಸಂಬಂಧಿತ ಅಂತ ಕರ್ಕೊಂಡಿವಿ. ಸೊ ಆ ರೀತಿಯಲ್ಲಿ ನಾವು ಋಗ್ವೇದವನ್ನು ಟ್ರಾನ್ಸ್ಲೇಟ್ ಮಾಡ್ಕೊಂಡ್ವಿ. ಇಂಗ್ಲೀಷಿಗೂ ಜರ್ಮನ್ ಲ್ಯಾಂಗ್ವೇಜ್ 2ರಲ್ಲೂ ಟ್ರಾನ್ಸ್ಲೇಟ್ ಆಗಿದೆ ಅಂತ ಹೇಳಿ. ಹೇಳಿದೆ, ಒಂದು ಬುಕ್ ನನಗೆ ತರಿಸ್ಕೊಡ್ತೀರಾ, ನಾನು ದುಡ್ಡು ಕೊಡ್ತೀನಿ ಅಂತೇಳಿ.
ಇಲ್ಲ ಇಲ್ಲ ಅಂತ ಹೇಳಿದೆ. ಅಲ್ಲ ಅಟ್ಲೀಸ್ಟ್ ನಿಮ್ಮ ಬುಕ್ ಇದ್ದ ಜಿರಾಕ್ಸ್ ಮಾಡಿ ತಗೊಂಡು ಅದು ಇಲ್ಲ ಅಂತ ಹೇಳಿದೆ. ಯಾಕೆ ಕೊಡೋದಿಲ್ಲ ಅಂತ ಹೇಳಿದೆ. ವೆನ್ ಯುವರ್ ಸಂಸ್ಕೃತ್ ಪಂಡಿತ್ಸ್ ಹ್ಯಾವ್ ನಾಟ್ ಟೋಲ್ಡ್ ಯು, ವೈ ಶುಡ್ ಐ ಟೆಲ್ ಯು? ಸರಿ ಸರಿ, ನಿಮ್ಮವರೇ ನಿಮ್ಗೆ ಹೇಳಿಲ್ಲ ಅಂದ್ರೆ ನಾವ್ ಯಾಕೆ ಹೇಳ್ಬೇಕು ಅಂತ ಹೇಳಿದ್ರು. ಕಡೆಗೆ ಅವ್ನು ಕಾಲು ಹಿಡಿಯಕ್ಕೆ ಹೋದ್ಬಿಟ್ಟೆ, ನಾವು ಓದ್ಲಿಕ್ಕಾದ್ರೂ ಬಿಟ್ಬಿಡ್ತೀಯ ಅಂತ. ಹೊರಗೆ ಹೋಗಕ್ಕೆ ಬಿಡದೆ ತಗೊಂಡೋಗಲ್ಲ, ಜಿರಾಕ್ ಮಾಡಕ್ ಬಿಡೋಲ್ಲ, ಕಾಪಿ ಕೊಡೋದಿಲ್ಲ, ಅಟ್ಲಿ ರೂಮ್ನೊಳಗೆ ಓದಕ್ಕಾದ್ರೆ ಇಂಗ್ಲೀಷ್ ಕಾಪಿ ಕೊಟ್ಬಿಡ್ತೀಯ ಅಂತ ಕಾಲು ಹಿಡ್ದೆ. ಅಂದ್ಕೊಳ್ಳಿ ಆಯ್ತು, ರೂಮ್ನೊಳಗೆ ಹೋಗ್ಬಾರ್ದು, ನೀನು ಹೊರಗೆ ಹೋಗಿ ತಗೊಂಡೋಗ್ಬಾರ್ದು, ಇಲ್ಲಿ ನನ್ನ ಹತ್ರ ಕೊಟ್ಟು ಬಿಟ್ಟು ಒಟ್ಟಿಗೆ ರೂಮ್ನಿಂದ ಹೊರಗೆ ಹೋಗ್ಬೇಕು, ಆಯಿತು ಅಂತ ಹೇಳಿದೆ. ಸೊ ಹಾಗೆ ಅಂತ ಹೇಳ್ಬಿಟ್ಟು ನಾನು ಏನು ಆಲೋಚನೆ ಮಾಡಿದೆ, ಯಾವುದೇ ಒಂದು ಸೆಮಿನಾರಿಗೆ ಹೋದರೆ ಯಾರು ಇದು ಮಾಡ್ತಾರೆ, ಅವರು ಒಂದು ಲೆಕ್ಚರ್ ಕೊಡ್ತಾರೆ, ಅವರೊಂದು ಲಿಸ್ಟ್ ಕೊಡ್ತಾರೆ, ಇಂಥ ವಿಷಯ ಮಾತಾಡ್ತೇವೆ ಇದು. ಸೊ ನನಗೆ ಅದು ಸಾಕು ಕಂಪನಿಗೆ ರಿಪೋರ್ಟ್ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು 4 ದಿವಸ ರಾತ್ರಿ ನಿದ್ದೆನೂ ಮಾಡಿಲ್ಲ, ಎಂಥದ್ದು ಮಾಡಿಲ್ಲ. ಅದನ್ನು 25 ಸಲ ಓದಿ 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 ಭಯ ಇಲ್ಲಿ ತುಂಬಿಕೊಂಡೆ. ಆಯ್ತಾ? ಆಮೇಲೆ ಬಂದ್ಬಿಟ್ಟು ಕಂಪನಿ ರಿಪೋರ್ಟ್ ಕೊಟ್ಟೆ. ಇನ್ನು ಕಂಪನಿಯಲ್ಲಿ ಏನು ಅಂತ ಹೇಳಿದ್ರೆ, ವಿ ಆರ್ ಆಲ್ ಗ್ಲೋರಿಫೈಡ್ ಪೋಸ್ಟ್ ಮಾಸ್ಟರ್ಸ್. ಸೆಕ್ರೆಟರಿ MD ಏನು ಹೇಳ್ತಾರೆ ಅದನ್ನು ನಾವು ಕೆಲಸ ಮಾಡಬೇಕು, ಬಿಟ್ಬಿಡು, ಜಾಸ್ತಿ ಮಾಡಿದ್ರೆ ನಮ್ಮನ್ನು ಕಿತ್ತಾಗ್ಬಿಡ್ತಾರೆ. ಸೊ ಇದೆಲ್ಲ ಆಲೋಚನೆ ಮಾಡಿ ನಾನು ಇಮಿಡಿಯೇಟ್ ಏನು ಮಾಡಿದೆ ಅಂದರೆ, ನಮ್ಮೂರಿಗೆ ಹೋಗಿ ನನ್ನ ಅಜ್ಜಿ ಹತ್ರ ನನಗೆ ಸ್ವಲ್ಪ ದುಡ್ಡು ಕೊಡು ಅಂತ ಹೇಳಿದೆ. ನೀನು ಒಳ್ಳೆ ಕೆಲಸದಲ್ಲಿದೆಯಾ, ನಿನಗೆ ದುಡ್ಡು ಕೊಡಲ್ಲ, ನಿನಗೆ ಲ್ಯಾಂಡು ಕೊಡೋಲ್ಲ, ಏನು ಬೇಕಾದ್ರೆ ಮಾಡ್ಕೊ ನೀನು. ಕಡೆಗೆ ಅಜ್ಜಿಗೆ ಹೇಳಿದೆ, ಇಲ್ಲ ಅಜ್ಜಿ, ನಾನು ದೊಡ್ಡವನು, ಉಳಿದವರೆಲ್ಲ ಸಣ್ಣವರು. ಅಜ್ಜಿ ನಾನು ಒಂದು ಕೆಲಸ ಮಾಡ್ತೇನೆ, ನನಗೆ ಆ ಬಿಲ್ಡಿಂಗ್ಸ್ ಖಾಲಿ ಇದೆಯಲ್ಲ ಅದನ್ನಾದ್ರೂ ಕೊಟ್ಬಿಡು ಅಂತೆ. ಆಯಿತು, ಒಂದು 4 ಬಿಲ್ಡಿಂಗ್ಸ್ ನೀನು ತಗೊಂಡು ಆಯಿತು ಅಂತ ಆ ಬಿಲ್ಡಿಂಗ್ಸ್ ತಗೊಂಡೆ. ಅಲ್ಲಿ ಅದು ರೆಂಟಿಗೆ ಕೊಟ್ಟಿದ್ರು ಬಿಲ್ಡಿಂಗ್, ಉಡುಪಿ ಹತ್ರ ಹಿರಿಯಡ್ಕ ಅಂತ. ಅಲ್ಲಿ ರೆಂಟ್ ಕೊಟ್ಟರೆ ಆ ರೆಂಟಿನಲ್ಲಿ ಇದ್ದವರು, ಸಣ್ಣ ಹುಡ್ಗ ನಿನ್ಗೆ ಎಂಥದ್ದು ರೆಂಟ್ ಕೊಡೋದು, ಸುಮ್ಮನೆ ಕೂತ್ಕೊ ನೀನು ಅಂತ. ಕಡೆಗೆ ಏನು ಮಾಡಿದೆ, ಆಯಿತು ನೀವು ರೆಂಟ್ ಕೊಡಬೇಡಿ, ಆ ಬಿಲ್ಡಿಂಗೇ ನಿಮಗೆ ಮಾರಿಬಿಡ್ತೇನೆ, ನನ್ನ ದುಡ್ಡು ಕೊಡಿ ಅಂತ. ನನ್ನ ದುಡ್ಡು ಬೇಕಾಗಿತ್ತು, ಎಲ್ಲ ಮಾರಿಬಿಟ್ಟು ಆಗ ಒಂದು 2.25 ಲಕ್ಷ ಏನೋ ದುಡ್ಡು ಸಿಕ್ತು. ನೆಟ್ಟಿಗೆ ಬಂದೆ ಕೊಡಗಿನಲ್ಲಿ, ಕೊಡಗು ಸಿದ್ದಾಪುರ ಆ ಜಾಗದ ಸುತ್ತಮುತ್ತ ಎಲ್ಲ ಹುಡುಕಿ ನೋಡಿದಾಗ ಒಬ್ಬರು, ಅವರು ಆಂಧ್ರದವ್ರೆ, ಅವರು ಇದು ಸಿಗರೇಟ್ ಇದು ಡೀಲರ್ ಆಗಿದ್ರು ಕೂರ್ಗ್ ಡಿಸ್ಟ್ರಿಕ್ಟಿಗೆ. ಅವ್ರಿಗೇನೋ ನನ್ನನ್ನು ನೋಡಿ ಸ್ವಲ್ಪ ಖುಷಿ ಆಯ್ತು. ನಾನು ನನ್ನ ಮಿಸ್ಸಸ್ ಇಬ್ಬರು ಸೇರಿಬಿಟ್ಟು ಹೋಗಿದ್ವಿ. ಹೋದಾಗ ಎಷ್ಟು ಕೊಡ್ತೀರಾ ಅಂತಂದ್ರೆ ನಾನು ಹೇಳಿದೆ 6 ಲಕ್ಷ ಕೊಡ್ತೇನೆ, 52 ಎಕರೆಗೆ 6 ಲಕ್ಷ ಕೊಡ್ತೇನೆ ಅಂತ. ಆಗ ಸೊ ನಾನು ಹೇಳಿದೆ, ನನ್ನ ಹತ್ರ ಈಗ ಇರೋದು 2.25 ಲಕ್ಷ, ನಾನು ಇದರಲ್ಲಿ ಅದು ಬ್ಯಾಂಕಿನಿಂದ ಇನ್ನು ಬಂದಿಲ್ಲ, ನನಗೆ ಬಂದ ಮೇಲೆ ಕೊಡ್ತೇನೆ. ಈಗ ಒಂದು ತಂದಿದ್ದೇನೆ. ಎಷ್ಟು ತಂದಿದ್ದೀರಾ? ನನ್ನ ಮಿಸ್ಸಸ್ ಇದ್ದು ಚಿನ್ನ ಎಲ್ಲ ಬ್ಯಾಂಕ್ನಲ್ಲಿ ಇಟ್ಬಿಟ್ಟು ಒಂದು 25,000 ರೂಪಾಯಿ ತಂದೆ. ಆಯ್ತು ಕೊಡಿ ಸಾಕು. ಎಷ್ಟು ದಿವಸಕ್ಕೆ ನಂತರ ಕೊಡ್ತೀರಾ ಅಷ್ಟು ಕೊಡಿ, ಅವರೆಲ್ಲ ನಿಮಗೇನೆ ಕೊಡ್ತೇನೆ. ನಿಮ್ಮನ್ನು ನೋಡಿದ ಏನೋ ಖುಷಿ ಆಯಿತು, ನಿಮ್ಮ ಗಂಡ ಚೆನ್ನಾಗಿದ್ದೀರ, ನೀವು ಚೆನ್ನಾಗಿ ಮಾಡಿ ಅಂತ ಹೇಳಿದ್ರು. ಅವ್ರಿಗಂದ್ರೆ ಈ ತೋಟ ಅವರು ನೋಡಲಿಲ್ಲ, ಅಂದ್ರೆ ಎಂತ ಬಂದ್ರು ಅವ್ರದ್ದು ಡೀಲರ್ ಇದರಲ್ಲಿ ದುಡ್ಡು ಬರೋದಕ್ಕಿಂತ ಒಂದು ಇದಿಲ್ಲ. ಒಂದು 6 ಲಕ್ಷ ಅಂತ ಹೇಳಿದ್ರೆ ಒಂದು ದೊಡ್ಡ ವಿಶೇಷನೇ ಆಗ್ಲಿರ್ಲಿಲ್ಲ. ಸೊ ನಾವು ಮತ್ತೆ ಬ್ಯಾಂಕಿಗೆ ಹೋಗಿ ಬ್ಯಾಂಕಿನಿಂದ ಸಾಲ ತಗೊಂಡು ಎಲ್ಲ ಮಾಡಿಬಿಟ್ಟು 2.5 ತಿಂಗಳಾಗಿತ್ತು. ಮತ್ತೆ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊಂಡು ಬಂದೆ. ಆಮೇಲೆ ತೋಟ ಅದು ನೋಡಿದೆ. ಆ ತೋಟದಲ್ಲಿ ಏನಂದ್ರೆ 52 ಎಕರೆ ಇದರಲ್ಲಿ 2.5 ಟನ್ ಕಾಫಿ ಕೊಯ್ತಾ ಇದ್ರು. ಅಂದ್ರೆ ನೆಗ್ಲೆಕ್ಟ್ ಆಗಿತ್ತು, ಎಲ್ಲ ಇದಾಗಿತ್ತು. ಸೊ ನಾನೇನು ಬಂದೆ, ನನಗೆ ಆಗ ಗೊತ್ತಿರೋದು ಇದು ಎಲ್ಲ ಎಕ್ಸ್ಪೆರಿಮೆಂಟ್ ಎಲ್ಲ ಗೊತ್ತುಂಟು, ಮಾಡಬೇಕಾ ಬೇಡವಾ ಅಂತ ಹೇಳಿಲ್ಲ. ಕಂಪ್ನಿಯಲ್ಲಿ ಮಾಡೋಕ್ಕಾಗಲ್ಲ. ನಾನು ಕಂಪ್ನಿಯವ್ರು ಏನು ಗೊಬ್ಬರ ಹಾಕ್ತಾರೆ ಅದನ್ನೇ ಇದಕ್ಕೆ ಹಾಕಿದೆ ಫಸ್ಟು. ಒಂದು 120 ನೈಟ್ರೋಜನ್, 80 ಫಾಸ್ಫರಸ್, 120 ಪೊಟ್ಯಾಶ್ ಅಂತ ಕಾಫಿ ಬೋರ್ಡ್ ರೆಕಮೆಂಡೇಶನ್. ಸೊ ಅದನ್ನು ಹಾಕಿದೆ. ಅದನ್ನು ಹಾಕಿದ ಕೂಡಲೇ ನನಗೆ ಮೊದಲನೇ ವರ್ಷಕ್ಕೆ ಫಸ್ಟ್ ಕ್ರಾಪ್ ತಗೊಳ್ಳುವಾಗಲೇ 15 ಟನ್ ಬಂತು. ಅದು ಭಾಳ ಪೂವರ್ ಆಗಿತ್ತಲ್ಲ, ಗೊಬ್ಬರನೂ ಆಗ್ತಾ ಇರ್ಲಿಲ್ಲ, ಅವ್ರು ಎಲ್ಲಿ ಸುಮ್ಮನೆ ಬಿಟ್ಟಿದ್ರು. ಸೊ ಆಗ ಭಾಳ ಖುಷಿ ಆಯ್ತು. ನೋಡೋಣ ಹಾಗಾದ್ರೆ ಇಷ್ಟು ಗೊಬ್ಬರ ಯಾಕೆ, ನಾವು ಯಾಕೆ ಡಬಲ್ ಮಾಡ್ಬೋದು ಅಂತ ಹೇಳ್ಬಿಟ್ಟು 120 240 ಮಾಡಿ ಹಾಗೆಲ್ಲ ಮಾಡಿದೆ. ನನಗೆ 30 ಟನ್ಸ್ ಬಂತು. ಇನ್ನೊಂದ್ಸಲ ಅಂತ ಹಾಕಿದೆ 60 ಟನ್ಸ್ ಬಂತು. ಖುಷಿ ಆಯ್ತು. ಬೆಲೆ ಇರ್ಲಿಲ್ಲ ಕಾಫಿಗೆ, ಕಡಿಮೆ ಆಯ್ತು. ಆಮೇಲೆ ಜಾಸ್ತಿ ಆಯ್ತು. ಇನ್ನೊಂದು 2 ವರ್ಷ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದೆ. ಹಾಗೆ ಎಲ್ಲ 60 ಟನ್ ಹೋಗಿದೆ, ಎಲ್ಲ ಕಂಪ್ಲೀಟ್ ಡೌನ್ ಆಗಿಬಿಟ್ಟು ಪುನಃ 15 ಟನ್ನಿಗೆ ಬಂತು. ಆರ್ಗ್ಯಾನಿಕ್ ಅಲ್ಲ, ಕೆಮಿಕಲ್.
ಅದು ಮಣ್ಣು ಸಪೋರ್ಟ್ ಮಾಡಿದಷ್ಟು ಸಪೋರ್ಟ್ ಮಾಡಿತ್ತು. ಮಣ್ಣು ಡೌನ್ ಆಯ್ತು, ಡೌನ್ ಆಯ್ತು, ಇದು ಡೌನ್ ಆಯ್ತು. ಎಲ್ಲ ಸತ್ವಾಗಿ ಹೀರ್ಕೊಂಡ್ಬಿಡ್ತಲ್ಲ. ಹೌದು, ಎಲ್ಲ ಇಟ್ಕೊಂಡ್ಬಿಡ್ತ. ಆಮೇಲೆ ನಾನು ಏನು ಮಾಡಿದೆ, ನಾನು ಇಷ್ಟೆಲ್ಲ ಕಲ್ತಿದ್ದೇನಲ್ಲ, ಹಾಗಾದ್ರೆ ನಾನು ಅದನ್ನ ಯಾಕೆ, ನಮ್ಮ ಹತ್ರ ಒಂದು ಏನು ಮಾಡಿದ್ವಿ, ಆ ಟೈಮ್ ತಗೊಂಡು ಒಂದು 2 ವರ್ಷದಲ್ಲಿ ಮೇಂಟೈನ್ ಮಾಡಬೇಕಲ್ಲ, ದುಡ್ಡು ಬೇರೆ ಇಲ್ಲ, ಸಂಬಳ ಮಾಡಿದರೆ ಅದರಲ್ಲಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 10 ದನ 20 ದನ ಅಂತ 40 ದನವರೆಗೆ ದನ ತಗೊಂಡು ಗೊಬ್ಬರ ಎಲ್ಲ ರಾಶಿ ಆಗಿತ್ತು, ಅಲ್ಲಿ ಗುಡ್ದಲ್ಲೇ ಬಿದ್ದಿತ್ತು. ನನಗೆ ಆರ್ಗ್ಯಾನಿಕ್ ಮಾಡಿದರೆ ಅದು ದನದ ಗೊಬ್ಬರ ಹಾಕೋಣ ಅಂತ ಹೇಳ್ಬಿಟ್ಟು ಆ ಗೊಬ್ಬರವನ್ನು ಹಾಕಿದೆ. ಅಷ್ಟೊತ್ತಿಗೆ ನಾನು ಮಿಸಸ್ ಹೇಳಿದ್ದೆ, ನಿಮ್ಮ ಸಂಬಳ ಸಾಕು, ಇದಕ್ಕೆಲ್ಲ ಗೊಬ್ಬರ ಕೈ ಮಾಡಿ ತುಟ್ಕೊಳ್ಬೇಡಿ ಸಾಕು ಅಂತ ಅಡ್ವೈಸ್ ಮಾಡಿದ್ಲು. ಅವ್ರು ಸರಿ ಅಂತ ಹೇಳ್ಬಿಟ್ಟು ನಾನು ಗೊಬ್ಬರ ಹಾಕೋದನ್ನು ನಿಲ್ಲಿಸಿಬಿಟ್ಟೆ. ಒಂದು 2 ವರ್ಷ 3 ವರ್ಷ ಗೊಬ್ಬರ ಹಾಕೋದು ನಿಲ್ಲಿಸಿಬಿಟ್ಟೆ. ಆಮೇಲೆ ಇದು ನನ್ನ ತಲೆಯಲ್ಲಿ ಕೊಡಿತಾ ಇತ್ತು, ಆರ್ಗ್ಯಾನಿಕ್ ಇಷ್ಟು ಒಳ್ಳೇದು ಮಾಡ್ತದ, ಇಷ್ಟು ಒಳ್ಳೇದಾಗ್ತದ, ನೋಡೋಣ ಅಂತ ಹೇಳ್ಬಿಟ್ಟು ಆಗ್ಬಾರ್ದು ಅಂತ ಹೇಳ್ಬಿಟ್ಟು, ಸರಿ ಯಾವುದರಲ್ಲಿ ಯಾವ ಬೆಳೆ ಬೆಳೆಸಿದ್ರೆ ಬೇಗ ನಮಗೆ ರಿಸಲ್ಟ್ ಸಿಗ್ತದೆ. ಒಂದು ಬಾಳೆ, ಇನ್ನೊಂದು ಕಾರ್ಡಮಮ್. 2 ಬಾಳೆಗೆ 14 ತಿಂಗಳು ಬೇಕು, ಕಾರ್ಡಮಮ್ಗೆ 24 ತಿಂಗಳು ಬೇಕು. ಸೊ ಬಾಳೆ ಮತ್ತೆ ಚೇಂಜ್ ಮಾಡ್ತಾ ಇರಬೇಕು. ಬಾಳೆ ಇದ್ರೂ ಬೇರೆ ಸರಿ ಆಗ್ತಾ ಇಲ್ಲ, ಕಾರ್ಡಮಮ್ ನೋಡೋಣ ಅಂತ ಕಾರ್ಡಮಮ್ ಹಾಕಿದೆ. ಆಗ ನಾನು ಕಂಪನಿದು ರೆಫರೆನ್ಸ್ ನೋಡಿದೆ, 600 acres ಕಾರ್ಡಮಮ್ ಇತ್ತು ಕಂಪನಿಗೆ. ಎವರೇಜ್ ನೋಡಿದರೆ 25 kgs ಡ್ರೈ ಕಾರ್ಡಮಮ್ ಬರ್ತಾ ಇತ್ತು ಪರ್ ಏಕರ್. 25 kgs ಡ್ರೈ ಕಾರ್ಡಮಮ್ ಬರ್ತಾ ಇತ್ತು. ಸೊ ನಾನು ಹಾಕಿಬಿಟ್ಟು ಗಿಡ ಎಲ್ಲ ನಟ್ಟು ಚೆನ್ನಾಗಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಎಲ್ಲ ಮಾಡಿಕೊಂಡು, ನನ್ನ ಮಿಸ್ಸಸ್ಸು, ನನ್ನ ಫಾದರ್ ಮದರ್ ಎಲ್ಲ ಅಲ್ಲೇ ನನ್ನ ಮನೆಗೆ ಬರ್ತಾಯಿದ್ರು ಊರಿನಿಂದ ಬಂದು. ಅಲ್ಲೇ ಸಣ್ಣ ಮನೆ ಇತ್ತು, ಸಣ್ಣ ಮನೆಯಲ್ಲಿ ಕೂತ್ಕೊಂಡು ನನ್ನ ಮಿಸ್ಸಸ್ಸಿಗೆ ಒಂದು ಜೀಪ್ ತಗೊಂಡು ಎಲ್ಲ ಕೊಟ್ಟು ಕಳಿಸಿದೆ. ಹಾಗೆ ನಾನು ಮಾಡಿ ಕಾರ್ಡಮಮ್ ಗದ್ದೆಗೆ ಹಾಕಿಬಿಡು ನೋಡೋಣ ಅಂತ ಹೇಳಿ ಹಾಕಿದೆ. ಈ ಗೊಬ್ಬರ ಆಗ ಒಂದು 2-3 ವರ್ಷ ಕೊಳ್ತಿತ್ತು, ದನದ ಗೊಬ್ಬರ. ಅದನ್ನು ಹಾಕಿದ್ದೆ. ಅದನ್ನು ಹಾಕಿ ಎಲ್ಲ ಪ್ಯಾಡಿ ಫೀಲ್ಡಿಗೆಲ್ಲ ಹಾಕಿಬಿಟ್ಟು ನೋಡುವಾಗ ಮೊದಲನೇ ಕ್ರಾಪ್ ನನಗೆ 350 kg ಡ್ರೈ ಕಾರ್ಡಮಮ್ ಬಂತು. ಇಲ್ಲಿ 25 kg, ಅಲ್ಲಿ 350 kg ಡ್ರೈ ಕಾರ್ಡಮಮ್. ಅವಾಗ ನಿಮಗೆ ಆರ್ಗ್ಯಾನಿಕ್ ಇದ್ರ ಪವರ್ ಯೋಜನೆ ಬಂತು. ಇನ್ನು ಇದನ್ನು ಗೊಬ್ಬರ ಹೇಗೆ ಇಂಪ್ರೂವ್ ಮಾಡೋದು, ಬರೀ ದನದ ಗೊಬ್ಬರ, ಅದಕ್ಕೆ ಬೇರೆ ಎಲ್ಲ ಮಾಡುವ ಅಂತ ಹೇಳುವಂಥ ವಿಚಾರದಲ್ಲಿ ಮಾಡ್ತಾ ಬಂದಾಗ ನೆಕ್ಸ್ಟ್ ಕ್ರಾಪ್ 750 kg ಡ್ರೈ ಕಾರ್ಡಮಮ್ ಬಂತು. 25ದಲ್ಲಿ 750. ಆಮೇಲೆ ಅದು ಬಿಟ್ಟಿಲ್ಲ, ಇನ್ನೂ ಚೆನ್ನಾಗಿ ಮಾಡೋಣ ಅಂತ ಇನ್ನೂ ಆಟ ಹಿಡಿದು ಮಾಡಿದೆ. 1000 kg ಬಂತು. 1000 kg ಡ್ರೈ ಮಾಡಿ ಬಂದ ಕೂಡಲೇ ನಾನು ಕೆಲವು ರೈತರಿಗೆ ಕೊಟ್ಟೆ, ಈ ರೀತಿ ಮಾಡಿ ನೋಡಿ ನಿಮ್ಗೆ ಬರ್ತದೆ ಅಂತ. ಅವರಿಗೂ ಬಂತು. ಅವರು ನನ್ನಷ್ಟು ಇನ್ವಾಲ್ವ್ ಆಗಲಿಲ್ಲ, ಆದರೂ ಒಂದು 500 kgs ಎವರೇಜ್ ಬಂತು. ಸ್ಕೂಲ್ ಇದೆ, ಇಲ್ಲಿ ಒಂದು ಸ್ಕೂಲ್ ಇದೆ, ಒಂದು 3 ಎಕರೆ ಡೊನೇಟ್, ಗವರ್ಮೆಂಟ್ ಸ್ಕೂಲ್ ಅದು. ನಾನು ಡೊನೇಟ್ ಮಾಡಿದ್ದು, 3 ಎಕರೆ ಡೊನೇಟ್ ಮಾಡಿದ್ದೇನೆ. ಮತ್ತೊಂದು 10 ಲಕ್ಷ ಖರ್ಚು ಮಾಡಿಬಿಟ್ಟು ಒಂದು ದೊಡ್ಡ ಲೈಬ್ರರಿ ಹಾಕಿದೆ. ಅದರಲ್ಲಿ 1ನೇ ಕ್ಲಾಸ್ನಿಂದ IAS ಆಫೀಸರ್ ಬೇಕಾದ ಬುಕ್ಗಳಿದ್ದಾವೆ, ಕಂಪ್ಲೀಟ್ ಬುಕ್ಗಳಿದ್ದಾವೆ. ಆಮೇಲೆ ಅಲ್ಲಿ ದೊಡ್ಡ ಹಾಲ್ ಮಾಡಿದ್ದೇವೆ ಮೇಲ್ಗಡೆ. ಒಬ್ಬ NGO ಇಟ್ಕೊಂಡು ಬಿಲ್ಡಿಂಗ್ಸ್ ಅವ್ರು ಮಾಡಿದ್ರು. ಡೋರ್ಸು ಶಟ್ಟರ್ಸ್ ಅದೆಲ್ಲ ಮಾಡಿಬಿಟ್ಟು 1 ಲಕ್ಷ 1 ಲಕ್ಷ ಚಿಲ್ಲರೆ ಖರ್ಚಾಯಿತು. ಅದೆಲ್ಲ ಮಾಡಿಬಿಟ್ಟು ಈಗ ಫಂಕ್ಷನ್ ಆಗಬೇಕಾದ್ರೆ 250-300 ಜನ ಕೂತ್ಕೊಳ್ಳುವ ಹಾಗೆ ಮಾಡಿದ್ದೀವಿ. ಅವ್ರಿಗೂ ಇದು ಹೇಳ್ತೀರಾ ಆರ್ಗ್ಯಾನಿಕ್ ಬಗ್ಗೆ? ಯಾರಿಗೆ? ಸ್ಕೂಲ್ಗೆ ಹೇಳ್ತೇನೆ. ಮೊನ್ನೆ ಬಂದಿದ್ರು ಒಂದು ಮತ್ತೆ ಅಗ್ರಿಕಲ್ಚರ್ ಕಾಲೇಜ್ ಫೈನಲ್ ಇಯರ್ ಸ್ಟೂಡೆಂಟ್ಸ್, ಅಲ್ಲಿ ನೋಡಿ ಫೋಟೋಸ್ ಎಲ್ಲ ಹಾಕಿದ್ದಾರೆ. ವರ್ಷ ಬರ್ತಾರೆ, ಮತ್ತು ಇಲ್ಲೇ 1 ತಿಂಗಳು ಇಲ್ಲಿ ಕೂತು ಸ್ಟಡಿ ಮಾಡಿಕೊಂಡು ಹೋಗ್ತಾರೆ. ಒಂದು ತಿಂಗಳು ನಾನೇ ಅವ್ರಿಗೆ ಏನು ಫೀಸ್ ಮಾಡಲ್ಲ, ನೋ ಫೀಸ್, ಫುಡ್, ಅಕಾಮಿಡೇಷನ್, ಎವ್ರಿಥಿಂಗ್ ಇಲ್ಲೇ ನಾನು ಮಾಡಿಕೊಡ್ತೇನೆ. ಭಾಳ ಖುಷಿಯಲ್ಲಿ ಇದು ಮಾಡ್ತಾರೆ. ಯಾಕಂದರೆ ಕಾಲೇಜಿನಲ್ಲಿ ಇನ್ನೂ ಆರ್ಗ್ಯಾನಿಕ್ನ ವಿಚಾರ ಜಾಸ್ತಿ ಬಂದಿಲ್ಲ. ಇನ್ನು ಕೆಲವು ಸೆಕ್ಷನ್ ಮಾಡಿದ್ದಾರೆ, ಕೆಲವು ಸೆಕ್ಷನ್ ಮಾಡಿಲ್ಲ. ಇನ್ನೂ ನಮ್ಮಲ್ಲಿ ಏನಂದ್ರೆ ಗಿಡ ಇವಾಗ ಇಷ್ಟು ಬೇಕು ಯೂರಿಯಾ ಹಾಕ್ಬಿಡ್ತಾರೆ, ಇಷ್ಟು ಹತ್ರ ಬಂದ್ಬಿಡ್ತಾರೆ, ಮಾಡ್ಬಿಡ್ಬೇಕು ಬೇಗ, ದುಡ್ಡು ಮಾಡ್ಬೇಕು ಅಷ್ಟೇ. ರೈತರು ಕೂಡ ಅಷ್ಟೇ ಅದು ಬೆಲೆ ಇಲ್ಲ ಅಲ್ಲ. ನೋಡಿ, ಸಿಗರೆಟ್ ಸೇದಬಾರ್ದು ಅಂತ ಇದೆ, ಪ್ಯಾಕ್ನಲ್ಲಿ ಬರೀತಾರೆ, ಬಿಟ್ಟವ್ರು ಎಷ್ಟು ಮಾಡಿದ್ದಾರೆ. ಡ್ರಿಂಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ, ಟಿವಿಯಲ್ಲಿ ಬರ್ತದೆ, ಬಾಟಲಲ್ಲಿ ಬರ್ತಾರೆ, ಎಲ್ಲ ಬರ್ತಾರೆ, ಬಿಟ್ಟವ್ರು ಎಷ್ಟು. ಹಿಂಗೆ ಯಾವ್ದು ಬೇಕಾದ್ರೆ ಆರ್ಗ್ಯಾನಿಕ್, ನಮ್ಮ ಹತ್ರ ಕೆಮಿಕಲ್ಸ್ ಇರವೇ ಇಲ್ಲ. ಯಾವ ಕಾರಣಕ್ಕೂ ನಾನು ಹಾಕೋಲ್ಲ. ನನ್ನ ಈ 60 ಎಕರೆ ತೋಟ ನಾನು ಅಲ್ಲಿದ್ದು ಮಾರಿಬಿಟ್ಟು ನನ್ನ
ಗೊಬ್ಬರ ಶುರು ಮಾಡಿದ ಮೇಲೆ ನನಗೆ ಎಲ್ಲ ಡೀಲರ್ಸಿಗೆ ಅವ್ರಿಗೆ ಇವರಿಗೆಲ್ಲ ಕೊಟ್ಬಿಟ್ಟು 60 ಲಕ್ಷ ಸಾಲ ಆಯಿತು. ಹೌದು, 60 ಲಕ್ಷ ಸಾಲ ಹಾಕಿಂದ ಆ ಕೊಡಗಿನ ತೋಟ ಮಾರಿಬಿಟ್ಟೆ. ಮತ್ತು ನನ್ನ ಮಿಸ್ಸಸ್ ಹೋಗ್ಲಿಕ್ಕೆ ಆಗೋದಿಲ್ಲ, ಕಷ್ಟ ಅಂತ ಹೇಳ್ಬಿಟ್ಲು. ಸೊ ಆಯ್ತು, ಅದನ್ನು ಎರಡು ಮಾರಿದ್ರು, ಏನಾದರೂ ಒಂದು ಮಾರಿ ಮತ್ತೆ ಅಂತಂದರೆ ಅದಕ್ಕೆ ಬಾಯಿ ತೆಗೆದು ಗುಳ್ಳೆ ಬಂದ್ಬಿಟ್ರು. ತೋಟ ಅಷ್ಟು ಚೆನ್ನಾಗಿತ್ತು. ಅದರಿಂದ ಅದರ ಕಾಲದಿಂದ ಇಲ್ಲಿ ಈ 60 ಎಕರೆ ತಗೊಂಡ್ರೆ 60 ಎಕರೆ ಅಲ್ಲಿಂದ ಏಲಕ್ಕಿ ದುಡ್ಡಲ್ಲಿ ತಗೊಂಡಿದ್ದೀವಿ. ಮತ್ತೆ ಗಿಲ್ಡಿಂಗ್ ತೋಟ ಮಾಡೋದು, ಇದೆಲ್ಲ ಮಾಡೋದು, ಸಾಲ ಎಲ್ಲ ಇದು ಮಾಡಿಬಿಟ್ಟು ನಾನು ಇಲ್ಲ ಆರಾಮದಲ್ಲಿ ಇದ್ದೆ. ಕ್ಲಿಯರ್ ಮಾಡ್ಕೊಂಡು ನಿಮ್ಗೆ ಇಲ್ಲಿ ಪಕ್ಕದಲ್ಲಿ ನದಿ ಐತಲ್ಲ, ಅಲ್ಲ ನನಗೆ ಯಾಕಂದ್ರೆ ಒಂದು ಕಂಪನಿಯಲ್ಲಿ ಒಳ್ಳೆ ಇದಾಯ್ತು. ಇಲ್ಲಿ ಒಂದು 15 ಕಿಲೋಮೀಟರ್ ದೂರದಲ್ಲಿ ಕರಡಿಬೆಟ್ಟ ಎಸ್ಟೇಟ್ ಅಂತ ನೋಡಿದ್ದೀರಾ? ಹೆಸರು ನೋಡಿದಿರಲ್ಲ. ಅಲ್ಲಿ 5 ವರ್ಷ ಗ್ರೂಪ್ ಮ್ಯಾನೇಜರ್ ಆಗಿದ್ದೆ ನಾನು. ಅಲ್ಲಿ ಇದ್ದಾಗ ನನಗೆ ಗ್ರೂಪಿನಲ್ಲಿ ಚಿಕ್ಕಮಗಳೂರಿನಲ್ಲಿ ಅರ್ಬಿತ್ಕುಲ್ ಎಸ್ಟೇಟ್ ಅಂತಿದೆ, ಮತ್ತು ಗುಂಡ್ಯದಲ್ಲಿ ಒಂದು 500 ಎಕರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮೆಣಸು ಹಾಕ್ಲಿಕ್ಕೆ ಅಂತ ಕೊಟ್ಟಿದ್ರು. ಸೊ ಅದರದ್ದು ಇನ್ಚಾರ್ಜ್ ಇತ್ತು. ಅಲ್ಲಿ ಕಂಪ್ಲೀಟು ಇದಿದೆ, ಕಾಡು ಇದೆ, ಆದರೆ ಗಿಡಗಳು ಬರುತ್ತಾ ಇಲ್ಲ. ಗಿಡ ನಡೆದರೆ ಅದನ್ನೆಲ್ಲ ಮಾಡಿ ಸಕ್ಸಸ್ ಆದಮೇಲೆ ನನ್ಗೆ ಗೊತ್ತಾಯ್ತು, ಎಂಥ ವೆದರ್ನಲ್ಲಿ ನಾವು ಗೊಬ್ಬರ ಹಾಕಿಬಿಟ್ಟು ಚೆನ್ನಾಗಿ ಗಿಡ ಬೆಳೆಸಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ಈ ಜಾಗ ತಗೊಂಡೆ, ಇದು 60 ಎಕರೆ ಜಾಗ ತಗೊಂಡೆ. ಈ ಜಾಗದಲ್ಲಿ ಹಾಗೇನೆ ಮೇಲಿನ ಮಣ್ಣೆಲ್ಲ ಈ ಬ್ರಿಡ್ಜಿಗೆ ಹಾಕಿದ್ದಾರೆ. 60 ಎಕರೆಯಲ್ಲಿ ಒಂದು ಹುಲ್ಲು ಕೂಡ ಬೆಳೀತಾ ಇರಲಿಲ್ಲ. ಅದಕ್ಕೆ ನನ್ನ ಕಾಲ ಕಡಿಮೆಯಲ್ಲಿ ಸಿಕ್ತು. 1,500 ರೂಪಾಯಿ ಎಕರೆಗೆ. ಇವತ್ತು 45-50 ಲಕ್ಷ ಇದೆ ಎಕರೆಗೆ. ಅಲ್ಲಿ 1,500 88 ಇಸ್ವಿಯಲ್ಲಿ 1,500 ರೂಪಾಯಿ ಎಕರೆಗೆ ಸಿಕ್ತು ನನಗೆ. ಅಂದ್ರೆ ಅವಾಗ ಅದು ದುಡ್ಡು ಜಾಸ್ತಿನೇ. ಅದು ಜಾಸ್ತಿ, ಅದು ಜಾಸ್ತಿ. ಯಾಕಂದ್ರೆ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಹೇಳಿದ್ರು, ನೀವು ಕರಡಿಬೆಟ್ಟ ಮ್ಯಾನೇಜರು, ನಿಮ್ಗೆ ರಿಟೈರ್ಡ್ ಆಗಿದ್ದೀರಾ, ಬೇಕಾದ ದುಡ್ಡು ಉಂಟು, 1,500 ಹೇಳಿದ್ದಾರೆ. ನಾನು ತಗೊಂಡ್ರೆ 750 ತೊಗೊಳ್ತಿದ್ದೆ ಅಂತ ಹೇಳಿದ್ರು. ಡಬಲ್ ರೇಟ್ ಹಾಕಿದ್ದಾರೆ. ಅದೇ ತೊಂದರೆ ಇಲ್ಲ, ಹೊಳೆ ಇದೆ, ಅವೇ ಪರವಾಗಿಲ್ಲ, ಮಣ್ಣು ಇಂಪ್ರೂವ್ ಮಾಡ್ಕೊಳ್ಬೋದು, ಆ ಬುದ್ಧಿ ನನಗೆ ಗೊತ್ತುಂಟು, ಗೊತ್ತುಂಟು ಅಂತ ಹೇಳ್ಬೋದು. ಹಾಗಾಗಿ ಮಾಡಿದಾಗ ಫಸ್ಟ್ 87ನೇ ಇಸ್ವಿಯಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ನಾನು ಜಮೀನು ತಗೊಂಡೆ. ಇದು ಈ 60 ಏಕರ್ಸು ಜಮೀನು ತಗೊಂಡು ಏನು ಮಾಡಿದೆ ಅಂತ ಹೇಳಿದ್ರೆ, ಮೊದಲು ರಾಗಿ ಹಾಕಿದೆ, ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಏನು ಹುಲ್ಲೆಲ್ಲ ಎಂತಿದಿಲ್ಲ. 1 ಕ್ವಿಂಟಾಲ್ ರಾಗಿ ಬಂತು ನನಗೆ. 60 ಎಕರೆಗೆ 1 ಕ್ವಿಂಟಾಲ್. ಮಣ್ಣು ಯಾವ ರೀತಿ ಇದೆ ಇನ್ನು 3 ತಿಂಗಳು. ಇನ್ನು ಅವಾಗ ಏನ್ ಹಾಕಿದ್ರಿ ಇಲ್ಲೆಲ್ಲ? ಇಲ್ಲಿ ಏನು ಹಾಕಿಲ್ಲ, ಏನಿಲ್ಲ, ಟ್ರ್ಯಾಕ್ಟರ್ ಉಳುಮೆ ಮಾಡಿದ್ದು. ನನ್ನ ಗೊಬ್ಬರನೂ ಇಲ್ಲ. ಇನ್ನು ಟೈಮ್ ಬಿಡಬಾರ್ದು, ಟೈಮ್ ವೇಸ್ಟ್ ಆಗಬಾರ್ದು ಅಂತೇಳಿ ಅವ್ರ ಹತ್ರ ಇವ್ರ ಹತ್ರ ಎಲ್ಲ ದನದ ಗೊಬ್ಬರ ತಗೊಂಡು ಚೆಲ್ಲಾಡಿಬಿಟ್ಟು ರಾಗಿಗೆ ಹಾಕಿದ್ದು. 1 ಕ್ವಿಂಟಾಲ್ ರಾಗಿ ಬಂತು. ಇನ್ನು 3 ತಿಂಗಳಾಯ್ತು. ಇನ್ನು 3 ತಿಂಗಳು ಎಂತ ಮಾಡೋದು? ಜೂನ್ ಜುಲೈಗೆ ನಾ ಕಾಫಿ ಕಾರ್ಡಮಮ್ ಪೇಪರ್ ಏನಾದ್ರು ಹಾಕ್ಬೇಕಲ್ವ, ಗಿಡ ನಡಬೇಕಲ್ವ. ಅದು ಇನ್ನು 3 ತಿಂಗಳು ಸುಮ್ಮನೆ ಕೂತ್ಕೊಳ್ಳೋದು ಬೇಡ ಅಂತ ಕಲ್ಲಂಗಡಿ ಹಣ್ಣು ಹಾಕಿದೆ. ಒಂದು ಟ್ರ್ಯಾಕ್ಟರ್ ಲೋಡ್ ಇಷ್ಟು ದೊಡ್ಡ ಕಲ್ಲಂಗಡಿ ಹಣ್ಣು ಸಿಕ್ತು. ಹಾಸನ ತಗೊಂಡೋದೆ, ಮಾರಿದೆ. ಟ್ರ್ಯಾಕ್ಟರ್ ಬಾಡಿಗೆ ಕೊಟ್ಬಿಟ್ಟು 10 ರೂಪಾಯಿ ಕಿಸೆಲ್ಲ ಹಾಕೊಂಡು ಬಂದೆ. ಎಲ್ಲ ನನ್ನನ್ನು ಹುಚ್ಚ ದುಡ್ಡು ಆಗ್ಬಾರ್ತಾನೆ. ಆಗ್ಲಿ ಏನೇ ಹೇಳಿ ನನ್ಗೆ ಗೊತ್ತು ಏನು ಮಾಡ್ಬೇಕಂತ ನಾವು ಮಾಡ್ತೇನೆ ಅಂತ ಹೇಳ್ಬಿಟ್ಟು ಆಗ ಆ ತೋಟನಿತ್ತು ಬ್ಯಾಕಿಂಗಿಗೆ ನನಗೆ. ಅದು ಆಗ ಮಾರಿದ ನಂತರ ಮಾರಿದೆ ಅದನ್ನು. ಹಾಗಾಗಿ ಇಲ್ಲಿ ಮಾಡಿಬಿಟ್ಟು ಮತ್ತೆ ಗೊಬ್ಬರ ಸೆಟ್ ಮಾಡಿಕೊಂಡು ಎಲ್ಲ ಮಾಡಿದೆ. ಗೊಬ್ಬರ ಸೆಟ್ ಮಾಡಿಕೊಂಡು ಯಾರು ನನ್ನನ್ನು ಹೇಳಿದ್ರ, ನೀವು ಹುಚ್ಚರು, ಇದು ಯಾಕೆ ಜಾಗ ತಗೊಂಡ್ರಿ ಅಂತ ಹೇಳಿದ್ರು. 3ನೇ ವರ್ಷಕ್ಕೆ ಅವರಿಗೆ 1 ಎಕರೆಗೆ 1 ಟನ್ ಕಾಫಿ ಕೊಯ್ಸ್ಕೊಟ್ಟೆ. ತೋರಿಸಿದೆ ಎಲ್ರಿಗೆ. 10 ವರ್ಷ ಕಾವೇರಿ ವೆರೈಟಿಯಲ್ಲಿ 1 ಎಕರೆಗೆ 1 ಟನ್ 10 ವರ್ಷ ಕೊಯ್ದು ಬಿಟ್ಟು ಬಂದೆ. 30 ವರ್ಷ ಆದಮೇಲೆ ನಾನು ಗಿಡ ಬದಲಾಯಿಸ್ಬೇಕಂತ ಹೇಳ್ಬಿಟ್ಟು ಬದಲಾಯಿಸಿಕ್ಕೆ ಹೋದ್ಬಿಟ್ಟು ಶುಂಠಿಯನ್ನು ಬಂದು ನಾನು ಗಿಡ ಹಾಕ್ಕೊಡ್ತೀನಿ, ಶುಂಠಿ ಹಾಕ್ಕೊಳ್ತೀನಿ. ನಾನು ಹೇಳಿದೆ, ನೀವು ಶುಂಠಿ ಹಾಕು, ಕೆಮಿಕಲ್ಸ್ ಹಾಕ್ಬೇಡ, ಶುಂಠಿ ಹಾಕು, ಗಿಡನೂ ನೀನು ಹಾಕ್ಬೇಡ, ನಾನೇ ಗಿಡ ಹಾಕ್ತೀನಿ, ಬೇರೆ ಬೇಕು ಅಂತ ಹೇಳಿದೆ. ಆಯ್ತು ಅಂತ ಅವನು 20 ಎಕರೆ ಮಾಡ್ತೇನೆ ಅಂತ ಹೇಳಿದೆ. ಆಯ್ತು ಮಾಡಿದೆ. 18 ಎಕರೆ ಖಾಲಿ ಮಾಡುವಾಗ ಅವನಿಗೆ ಸುಸ್ತಾಯ್ತು ಸರ್, ನಮ್ಗೆ ಸಾಕು, ನನ್ಗೆ ಇನ್ನು ಬೇಡ. 2 ಎಕರೆ ಬಿಟ್ಟು ತಗೊಂಡು 1 ತಿಂಗಳು ಜಾಸ್ತಿ ಕೊಟ್ಟೆ. ಇಲ್ಲ ಸರ್ ನನಗೆ ಬೇಡ, ಒಂದು ಫ್ಯಾಕ್ಟ್ರಿ ಇತ್ತು ಕೇರಳದಲ್ಲಿ, ನಮ್ಮ ಫ್ಯಾಕ್ಟ್ರಿಗೆ ನಮ್ಗೆ ಬೇಕಾದಷ್ಟು ಸಿಕ್ಕಿದೆ, ಇನ್ನು ಬೇಡ ನನಗೆ ಅಂತ ಹೇಳ್ಬಿಟ್ಟು ಅವ್ನು ಮತ್ತೆ ಉಳಿದವ್ರಿಗೆ ಯಾರಿಗೆಲ್ಲ ಕೊಟ್ಬಿಟ್ಟು ಗಿಡ ಹಾಕೋಕೆ ಜನ ಇಲ್ಲ, ಲೇಬರ್ಸ್ ಇಲ್ಲ. ಫಸ್ಟ್ ಸ್ಟಾರ್ಟ್ ಮಾಡುವಾಗ ಗಿಡ ಹಾಕುವಾಗ ಮೊದಲು ಗಿಡ ಹಾಕುವಾಗ 200 ಜನ ಇಲ್ಲಿ ಸುತ್ತಮುತ್ತ ಬರ್ತಾ ಇದ್ರು ಒಂದು ದಿವಸಕ್ಕೆ.
200 ಜನ ಕೆಲಸ ಮಾಡ್ತಾ ಇದ್ರು. ಹಾ. ಆಯ್ತಾ, ಅದೆಲ್ಲ ಹೋಗಿಬಿಟ್ಟು ವರ್ಷ ಹೊರಸ್ಕೊಳ್ಳಿ 200ರಿಂದ 80 ಜನರಿಗೆ ಬಂತು. 80 ಜನರಿಂದ 30 ಜನರಿಗೆ ಬಂತು. ಕೊನೆಗೆ 10 ಜನರು ಬಂತು. ಇದು ಬಹಳ ಕಷ್ಟ. ಅದು ಎಲ್ಲರೂ ಇಲ್ಲಿ ಬಂದು ಕೂತ್ಕೊಳ್ಳೋದಿಲ್ಲ, ಹೊರಗಿಂದ ಕರ್ಕೊಂಡು ಬರಬೇಕು. ಹೌದು, ಪಕ್ಕದ ಏರಿಯಾ. ಈಗ ನಮ್ಮ ಮೊದಲು ಒಂದ್ಸಲ ಬಂದಿಲ್ಲ, ಇಲ್ಲಿ ಲಂಬಾಣಿಸ್ ಇದರಿಂದ ಬಂದಿದ್ದಾರೆ, ಅವರು ಬಂದಿದ್ದಾರೆ. ಮತ್ತೊಂದೆರಡು ಫ್ಯಾಮಿಲಿ ಇದೆ, ಒಂದು 60 ದನಗಳಿದ್ದಾವೆ ನಮ್ಮ ಹತ್ರ. ನಾವೇ ಸಾಕಿದ ನಾಟಿ ದನಗಳೆಲ್ಲ ಎಲ್ಲ ನಾಟಿ, ಎಲ್ಲ ನಾಟಿ. ಯಾವುದು ಇದೆಲ್ಲ ಯಾವ್ದು ಜರ್ಸಿ ಅದೇ ಯಾವುದಿಲ್ಲ ಇಲ್ಲ. ಜರ್ಸಿಂದ ಏನೋ ಈ ಉಪಯೋಗ ಯಾಕೆ ಅಂತ ಹೇಳಿ ವೇದದಲ್ಲಿ ಕೂಡ ಕೌತಿರೆಪಿ ಅಂತ ಒಂದು ಸೆಕ್ಷನ್ ಇದೆ. ಅದರಲ್ಲಿ ಏನ್ ಮಾಡ್ತಾರೆ, ಜರ್ಸಿ ಹಾಲ್ಸ್ಟೈನ್ ಎಲ್ಲ ಕ್ರಾಸ್ ಬಿಟ್ವೀನ್ ಪಿಗ್ ಅಂಡ್ ಎ ಕೌ. ಕ್ರಾಸಿಂಗ್ ಇಟ್ ಈಸ್ ಓನ್ಲಿ ಮಿಲ್ಕ್ ಮೇಕಿಂಗ್ ಮೆಷಿನ್. ಒಳ್ಳೆ ಅಷ್ಟೇ. ಈಗ ಅದು ಗೊತ್ತಾಗುತ್ತೆ ನಮ್ಗೆ, ಈಗಲೂ ಗೊತ್ತಾಗುತ್ತೆ. ನಾಟಿ ದನಗಳದ್ದು ಹಾಲು, ತುಪ್ಪ ಇದೆಲ್ಲ ನೋಡಿದ್ರೆ, ಒಂದು ತುಪ್ಪ ಮಾಡ್ತೇವೆ ಅಂದ್ರೆ ಸುತ್ತಮುತ್ತ ಎಲ್ರಿಗೂ ಗೊತ್ತಾಗಿರುತ್ತೆ ತುಪ್ಪ ಮಾಡ್ತಾರೆ ಅಂತ. ಅದು ಅದೇ ಜರ್ಸಿ ದನದಾದ್ರೆ ಕೋಣೆ ಒಳಗೇನೆ, ಹೊರಗೆ ಗೊತ್ತಾಗುತ್ತೆ. ಮತ್ತೆ ಹಾಲು ಹಾಗೇನೆ ಬಹಳ ಒಳ್ಳೆ. ಅದು ಮಲೆನಾಡು ಗಿಡ್ಡ ಮತ್ತೆ ನಿಮ್ಮ ಆಂಧ್ರದ ಪೊಂಗನೂರು ಇದರಲ್ಲೆಲ್ಲ ಇನ್ನೂ ಪವರ್ ಜಾಸ್ತಿ ಇದೆ. ಇಲ್ಲಿ ಮಲೆನಾಡು ಗಿಡ್ಡಕ್ಕೆ ಹಾಸನದಿಂದ ಬಂದು 1 ಲೀಟ್ರಿಗೆ 150 ರೂಪಾಯಿ ಕೊಡ್ತೇನೆ ಅಂತ ಕರ್ಕೊಂಡು ಹೋಗ್ತಾರೆ ಮಕ್ಕಳಿಗೆ ರೋಗದ ಮಾಡಲಿಕ್ಕೆ. ಯಾಕೆಂದ್ರೆ ಅದನ್ನು ವೇದದಲ್ಲಿ ಇದೆ. ಪಂಚಗವ್ಯ ಈ ಸಂಜೀವಿನಿ, ಗೋಮೂತ್ರ ಅಮೃತ. ಎಂಥ ರೋಗಗಳನ್ನು ಕೂಡ ಅದಕ್ಕಿಂತ ಮೇಲೆ ಔಷಧಿನೇ ಇಲ್ಲ ಅಂತ ಹೇಳ್ಬಿಟ್ಟು ಆಗಿನ ಕಾಲದ ಆ ರುಚಿಗಳು ಬರೆದಿದ್ದಾರೆ. ಅದೆಲ್ಲ ಉಂಟಲ್ಲ, ಅದರ ಹೊಟ್ಟೆ ಒಳಗಡೆ ಗೋರಾಂಜನ ಅಂತ ಇರುತ್ತಂತ. ಅದು ಹೊಟ್ಟೆ ಒಳಗೆ ಅಲ್ಲ, ಹೇಳ್ತೇನೆ, ಗೋರೋಜನ ಹೇಳ್ತೇನೆ, ಅದ್ರ ವಿಷಯ ಹೇಳ್ತೇನೆ ಎಲ್ಲಿ ಉಂಟೆಲ್ಲ ಮಾಡಿ ಆ ರೀತಿ ಬಂತು. ನಾನು ಮಾಡ್ತೇವೆ. ಈಗ ಐ ಲಾಸ್ಟ್ ಮೈ ವೈಫ್ 6 years ಬ್ಯಾಕ್. ಆದ್ಮೇಲೆ ಯಾವುದು ಬೇಡ ಅಂತ ಹೇಳ್ಬಿಟ್ಟು ಒಂದ್ಸಲ ಬಿಟ್ಟಿದ್ದೆ. 6 ತಿಂಗಳು 7 ತಿಂಗಳಿಗೆ ಗೊಬ್ಬರನು ಬೇಡ, ಏನು ಬೇಡ ಅಂತ. ನನಗೆ ಒಬ್ಬಳೇ ಮಗಳು ಇರೋದು. ಅವಳು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಸೀನಿಯರ್ ಎಡಿಟರ್ ಆಗಿದ್ದಾಳೆ. ಅದು ಅಲ್ಲದೆ ಈ ವರ್ಷ ಅವಳಿಗೆ ಒಂದು ದೊಡ್ಡ ಅವಾರ್ಡ್ ಸಿಕ್ಕಿದೆ, ಒನ್ ಆಫ್ ದ ಬೆಸ್ಟ್ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಇನ್ ದ ವರ್ಲ್ಡ್ ಅಂತ. ಹಾಗೆ ಅವ್ರಿಗೆ ನನಗೆ ಈಗ 5-6 ತಿಂಗಳಾಯ್ತು. ನಾನು ಫೋನ್ ಮಾಡ್ತಾಳೆ, ಬೆಳಿಗ್ಗೆ ಸಾಯಂಕಾಲ ಫೋನ್ ಮಾಡ್ತಾಳೆ. ಅದು ಬರಲಿಲ್ಲ, 5-6 ತಿಂಗಳಾಯ್ತು. ನಾಳೆ ನಾನು ನಾಡ್ದೆ 16th ನ್ಯೂಯಾರ್ಕ್ನಿಂದ ಬರ್ತಾನೆ. ಮದುವೆ ಆಗಿದೆ, ಗಂಡ ಆರ್ಥೋಪೆಡಿಕ್ ಸರ್ಜನು. ಇಬ್ರಿಗೂ ಒಂದೇ ಐಡಿಯಾ, ಮಕ್ಕಳು ಬೇಡ ಅಂತ. ಎಂಥದ್ದು ಅಂತ ಗೊತ್ತಿಲ್ಲ. ನನ್ನ ಮಿಸ್ಸಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವಳು ಹೋಗಿ ಎಷ್ಟು ಕೇಳಿದ್ರು ಕೇಳಲೇ ಇಲ್ಲ. ನಾನು ನೋಡ್ತೀನಿ, ನೀನು ಎಲ್ಲಿ ಬೇಕಾದ್ರೆ ತಿರ್ಗಾಡು ಬಂದ್ಕೊಡುವ, ಮಗು ಒಂದು ಕೊಡು, ಕೊಟ್ಬಿಟ್ರೆ ನಾವು ಮಾಡ್ಕೊಡ್ತೀನಿ, ನಾನೇ ಬಂದ್ಬಿಡ್ತೀನಿ. ಡ್ಯಾಡಿಗೆ ನಮ್ಮ ಹತ್ರ ಒಬ್ಬ ಅಡುಗೆನೂ ಇದ್ದ, ಅವನು 54 ವರ್ಷ ನಮ್ಮ ಜೊತೆಲೇ ಇದ್ದ. ನಮ್ಮ ಮಿಸ್ಸಸ್ ತೀರೋದ್ ಕೂಡಲೇ ಮನೆಯಲ್ಲಿ ಇರೋಕ್ಕಾಗಲ್ಲ, ಅಮ್ಮ ಎಲ್ಲಿ ನೋಡಿದ್ರೆ ಅಮ್ಮ ಕಾಣ್ತಾರೆ ಅಂತ ಹೇಳ್ಬಿಟ್ಟು ಅವನು ಎದ್ಕೊಂಡು ಹೋಗ್ಬಿಟ್ಟ. ಏನ ನಡೀತದೆ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೇನೆ. ಈಗ ಜನರ ಪ್ರೋತ್ಸಾಹ, ಯಾರು ಏನು ಹೇಳಿದ್ರು ನಮ್ಗೆ ಬರುವಂತವ್ರು, ನಮ್ಮನ್ನು ಹುಡುಕಿಕೊಂಡು ಮಾತಾಡ್ಕೊಂಡು ಹೋಗುವಂತವ್ರು ಬಹಳ ಜನ ಇದ್ದಾರೆ. ನಮ್ಮ ಬಿಸ್ನೆಸ್ ಕೂಡ ಈಗ ಜಾಸ್ತಿ ಆಗ್ಲಿಕ್ಕೆ ಶುರು ಆಯ್ತು. ಬೆಳಿಗ್ಗಿಂದ ಬಂದ್ರೆ ಸಾಯಂಕಾಲದವರೆಗೆ ನಮ್ಮ ಜೊತೆಲಿ ಮಾತಾಡ್ಕೊಂಡಿರ್ತಾರೆ. ನನ್ಗೂ ಖುಷಿ, ನನ್ಗೆ ಬೇರೆ ಅಂತದ್ ಕೆಲಸ. ನೀವು ಅದನ್ನ ಹೇಳಿದ ಎಷ್ಟೋ ಪುಣ್ಯ ಸಿಕ್ಕಂಗ. ನಾವು ಅಷ್ಟು ದೂರದಿಂದ 300 ಕಿಲೋಮೀಟರ್ಗೆ ಕಾರ್ ತಗೊಂಡು ಹೋಗಿ ರೆಡಿ ಮಾಡ್ಕೊಂಡ್ರೆ ಎಲ್ಲ ಎಷ್ಟೋ ಬಿಸ್ನೆಸ್ ಅಲ್ಲಿ ಏನೋ ಆಗಲಿ ಲಾಸ್ಟ್ ಮಲ್ಕೊಂಡಾಗೆ ಥಿಂಕ್ ಬಂದೇ ಬರುತ್ತೆ. ನಮ್ಗೊಂದು ಮೊಮ್ಮಗು ಇದ್ದಿದ್ರೆ ಚೆನ್ನಾಗಿದೆ ಅನ್ನೋದು ಬರುತ್ತೆ. ಅಲ್ಲ, ಅದು ಬರ್ತದೆ. ಒಂದೊಂದ್ಸಲ ಮಾತಾಡೋಗ್ಲೇ ನನ್ಗೆ ಇಮೋಷನ್ ಆಗಿಬಿಡ್ತಾರೆ, ಅದು ಕಂಟ್ರೋಲ್ ಮಾಡ್ಕೊಂಡು. ಈಗೀಗ ಅವರು ಯೋಚನೆ ಮಾಡ್ಬೇಕಾಯ್ತು. ಆಕ್ಚುಲಿ ಅವ್ರು ಯೋಚನೆ ಮಾಡ್ಬೇಕಿಂತ ಬೇಕು. ಇಲ್ಲ ಸರ್, ನಿಮ್ಗೂ ತಿಳಿದವ್ರೆ. ಒಂದು ನನಗೆ ಅವ್ರು ತೀರು ಹೋಗೋವರೆಗೆ ಮನೆ ಅಡಿಗೆ ಕೊನೆಗೆ ಹೋಗಕ್ಕೆ ಬಿಟ್ಟಿಲ್ಲ. ಎಲ್ಲವನ್ನು ಅವಳಿ ಮಾಡ್ತಾ ಇದ್ವಿ, ಎಲ್ಲವನ್ನು ನೋಡ್ತಾ ಇದ್ರು. ಮತ್ತೆ ಯಾರಾದ್ರೂ ಲೇಬರ್ಸ್ ಬಂದ್ಬಿಟ್ರೆ ಅವ್ರಿಗೆ ಜೋರ್ ಮಾಡಿ ಸಾಲ ಕೊಡಲ್ಲ, ಹೋಗ ನೀನು ಅಂತ ಹೇಳಿದ್ರೆ ಅವರೆಲ್ಲ ಅಲ್ಲಿ ಹೋಗ್ಬಿಟ್ಟು ಅಮ್ಮನ ಹತ್ರ ಕೇಳ್ಕೊಂಡು ತಗೊಂಡು ಹೋಗ್ತಾ ಇದ್ರು. ಇವತ್ತಿಗೆ ಅಮ್ಮನ ಹೆಸರು ಎಲ್ಲ ಕಡೆಯಿಂದ ನನಗಿಂತ ಜಾಸ್ತಿ ಹೆಸರು ಅವ್ರದ್ದು ಹೇಳಿದೆ. ಏನ್ ಮಾಡೋದು, ನಮ್ಮ ಗ್ರಾಚಾರ ಒಂದೊಂದ್ಸಲ ದೇವರೇನೋ ಹೋಗ್ಲಿ ಬಿಟ್ರಿ. ಇಷ್ಟೆಲ್ಲ ಮಾಡಿದ್ರಲ್ಲ, ಹಸುಗಳೆಲ್ಲ ಅವೇ ನಿಮ್ಗೆ ದೇವರ